ಗಣರಾಜ್ಯ ದಿನ ಒಂದು ಹೆಮ್ಮೆಯ ಕಥೆ. ಜನವರಿ 26ರ ಬೆಳಗ್ಗೆ ಸೂರ್ಯನ ಕಿರಣಗಳು ನಿಧಾನವಾಗಿ ಭೂಮಿಯನ್ನು ತಲುಪುತ್ತಿದ್ದಂತೆ ಭಾರತವೆಂಬ ಮಹಾನ್ ದೇಶವು ಹೆಮ್ಮೆಯಿಂದ ಎದ್ದು ನಿಂತಂತಿತ್ತು. ಬೀದಿಗಳಲ್ಲಿ ರಾಷ್ಟ್ರಧ್ವಜಗಳು ಅಲೆಯುತ್ತಿದ್ದವು. ಶಾಲೆಗಳು, ಕಚೇರಿಗಳು, ಮನೆಗಳು ಎಲ್ಲೆಡೆ ಒಂದೇ ಭಾವನೆ, ರಾಷ್ಟ್ರಭಕ್ತಿ. ಈ ದಿನ ಕೇವಲ ಒಂದು ರಜೆಯಲ್ಲ, ಇದು ಭಾರತದ ಆತ್ಮವನ್ನು ನೆನಪಿಸುವ ದಿನ. 1949 ಜನವರಿ 26ರಂದು ಭಾರತವು ತನ್ನದೇ ಆದ ಸಂವಿಧಾನವನ್ನು ಅಂಗೀಕರಿಸಿ ಸಂಪೂರ್ಣ ಗಣರಾಜ್ಯ ರಾಷ್ಟ್ರವಾಗಿ ಘೋಷಿಸಲ್ಪಟ್ಟಿತು. ಆ ಕ್ಷಣದಿಂದ ಭಾರತವು ತನ್ನ ಜನರೇ ಆಡಳಿತದ ಮೂಲವೆಂದು ಘೋಷಿಸಿದ ಮಹತ್ವದ ದಿನವೇ ಗಣರಾಜ್ಯ ದಿನ. ಸ್ವಾತಂತ್ರ್ಯ ಪಡೆದ ನಂತರವೂ ದೇಶದ ಮುಂದೆ ದೊಡ್ಡ ಪ್ರಶ್ನೆ ನಿಂತಿತ್ತು. ಏನೆಂದರೆ, ನಾವು ಹೇಗೆ ಆಡಳಿತ ನಡೆಸಬೇಕು? ಈ ಪ್ರಶ್ನೆಗೆ ಉತ್ತರವಾಗಿ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಕಾರ್ಯನಿರ್ವಹಿಸಿತು. ಅನೇಕ ಚರ್ಚೆಗಳು, ತ್ಯಾಗಗಳು ಮತ್ತು ಆಲೋಚನೆಗಳ ಫಲವಾಗಿ ಭಾರತ ಸಂವಿಧಾನ ರೂಪುಗೊಂಡಿತು. ಈ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಭರವಸೆ ನೀಡಿತು. ದಿಲ್ಲಿಯ ರಾಜಪಥದಲ್ಲಿ ನಡೆಯುವ ಗಣರಾಜ್ಯ ದಿನದ ಪರೇಡ್ ಈ ದಿನದ ಹೃದಯ. ತ್ರಿವರ್ಣ ಧ್ವಜದ ಸಮ್ಮುಖದಲ್ಲಿ ರಾಷ್ಟ್ರಪತಿ ಗೌರವ ವಂದನೆ ಸ್ವೀಕರಿಸುತ್ತಾರೆ. ಸೇನೆಯ ಶೌರ್ಯ, ಶಿಸ್ತು ಮತ್ತು ತ್ಯಾಗವನ್ನು ತೋರಿಸುವ ಮೆರವಣಿಗೆ ನಡೆಯುತ್ತದೆ. ವಿವಿಧ ರಾಜ್ಯಗಳ ಸಂಸ್ಕೃತಿ, ವೈವಿಧ್ಯತೆ ಮತ್ತು ಐಕ್ಯತೆಯನ್ನು ಪ್ರತಿಬಿಂಬಿಸುವ ಜಾಹೀರಾತು ವಾಹನಗಳು ಭಾರತದ ಸೌಂದರ್ಯವನ್ನು ಜಗತ್ತಿಗೆ ತೋರಿಸುತ್ತವೆ. ಒಂದು ಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲೂ ಈ ದಿನ ವಿಶೇಷವಾಗಿರುತ್ತದೆ. ಮಕ್ಕಳು ಶುಭ್ರ ಉಡುಪು ಧರಿಸಿ ರಾಷ್ಟ್ರಧ್ವಜಾರೋಹಣಕ್ಕೆ ಸಿದ್ಧರಾಗಿರುತ್ತಾರೆ. ರಾಷ್ಟ್ರಗೀತೆ ಮೊಳಗುವಾಗ ಅವರ ಕಣ್ಣುಗಳಲ್ಲಿ ಹೆಮ್ಮೆ ಮತ್ತು ಕನಸುಗಳು ಹೊಳೆಯುತ್ತವೆ. ನಾನೂ ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಗಣರಾಜ್ಯ ದಿನ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಸ್ವಾತಂತ್ರ್ಯವೆಂದರೆ ಕೇವಲ ಹಕ್ಕುಗಳಲ್ಲ, ಅದು ಕರ್ತವ್ಯವೂ ಆಗುತ್ತದೆ. ದೇಶದ ಕಾನೂನುಗಳನ್ನು ಗೌರವಿಸುವುದು, ಶಾಂತಿ ಕಾಪಾಡುವುದು, ಪರಸ್ಪರ ಸಹೋದರತ್ವದಿಂದ ಬದುಕುವುದು ಪ್ರತಿಯೊಬ್ಬ ನಾಗರಿಕನ ಹೊಣೆ. ಭಾರತವು ಅನೇಕ ಭಾಷೆಗಳು, ಧರ್ಮಗಳು, ಸಂಸ್ಕೃತಿಗಳನ್ನು ಹೊಂದಿದ್ದರೂ ಒಗ್ಗಟ್ಟಿನಲ್ಲಿ ಶಕ್ತಿ ಎಂಬ ತತ್ವದ ಮೇಲೆ ನಿಂತಿದೆ. ಗಣರಾಜ್ಯ ದಿನ ಈ ಐಕ್ಯತೆಯನ್ನು ಮತ್ತೊಮ್ಮೆ ನೆನಪಿಸುತ್ತದೆ. ನಾವೆಲ್ಲರೂ ಒಂದೇ ಸಂವಿಧಾನದ ಮಕ್ಕಳು ಎಂಬ ಹೆಮ್ಮೆ ಈ ದಿನ ನಮ್ಮನ್ನೊಂದಾಗಿಸುತ್ತದೆ. ಸಂಜೆಯಾಗುತ್ತಿದ್ದಂತೆ ದೇಶಾದ್ಯಂತ ದೇಶಭಕ್ತಿ ಗೀತೆಗಳು ಮೊಳಗುತ್ತವೆ. ಮನೆಮಂದಿಯಲ್ಲಿ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಹೇಳುತ್ತಾರೆ. ಮಕ್ಕಳು ಅದನ್ನು ಆಲಿಸಿ ಪ್ರೇರಿತರಾಗುತ್ತಾರೆ. ಈ ರೀತಿ ಗಣರಾಜ್ಯ ದಿನವು ತಲೆಮಾರಿನಿಂದ ತಲೆಮಾರಿಗೆ ದೇಶಭಕ್ತಿಯ ಜ್ವಾಲೆಯನ್ನು ಹಚ್ಚುತ್ತಾ ಸಾಗುತ್ತದೆ. ಗಣರಾಜ್ಯ ದಿನವೆಂದರೆ ಕೇವಲ ಆಚರಣೆಯಲ್ಲ, ಅದೊಂದು ಸಂಕಲ್ಪ. ನಾವು ಒಳ್ಳೆಯ ನಾಗರಿಕರಾಗುತ್ತೇವೆ, ದೇಶದ ಗೌರವವನ್ನು ಕಾಪಾಡುತ್ತೇವೆ ಎಂಬ ಪ್ರತಿಜ್ಞೆ. ಈ ದಿನ ನಮ್ಮೆಲ್ಲರ ಹೃದಯದಲ್ಲಿ ಒಂದೇ ಮಾತು ಮೊಳಗುತ್ತದೆ: ಜೈ ಹಿಂದ್.